ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಇಂದು ಕ್ರಿಕೆಟ್ ಮೈದಾನಕ್ಕೂ ತಟ್ಟಿವೆ. ಇತ್ತ ಬಾಂಗ್ಲಾ ಖ್ಯಾತಿ ತೆಗಿತಿದೆ, ಭಾರತ ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಒಬ್ಬ ಆಟಗಾರನನ್ನು IPL ತಂಡದಿಂದ ಕೈಬಿಟ್ಟ ಒಂದು ನಿರ್ಧಾರ ಇಂದು T20 ವಿಶ್ವಕಪ್ ಅನ್ನೇ ಕದಡುವ ಮಟ್ಟಕ್ಕೆ ತಲುಪಿದೆ. ಭಾರತದಲ್ಲಿ ನಡೆಯಲಿರುವ ವಿಶ್ವಕಪ್ಗೆ ಬಾಂಗ್ಲಾದೇಶ ತಂಡವೇ ಬರಲ್ಲ ಅಂತ ಘೋಷಣೆ ಮಾಡ್ತಿದೆ. ಅಷ್ಟೇ ಅಲ್ಲ, IPL ಪ್ರಸಾರಕ್ಕೂ ನಿಷೇಧ, ದ್ವಿಪಕ್ಷೀಯ ಸರಣಿಗಳಿಗೆ ಅನಿಶ್ಚಿತತೆ ಮತ್ತು ICCಗೆ ದೊಡ್ಡ ತಲೆನೋವು. ಈ ಎಲ್ಲದರ ಹಿಂದೆ ಇರುವ ಕತೆ ಏನು? ಕ್ರಿಕೆಟ್ ಮೈದಾನದಲ್ಲಿ ಆರಂಭವಾದ ಈ ಸಂಘರ್ಷ ರಾಜಕೀಯ ಅಂಗಳಕ್ಕೆ ಹೇಗೆ ತಲುಪಿತು? ಈ ಸಂಪೂರ್ಣ ವಿವಾದ T20 ವಿಶ್ವಕಪ್ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು? ಈ ವರದಿಯಲ್ಲಿ ಅಸಂಪೂರ್ಣ ಕತೆ, ಕಾರಣಗಳು ಮತ್ತು ಪರಿಣಾಮಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ. ಕ್ರಿಕೆಟ್ ಕ್ರೀಡೆಯ ಇತಿಹಾಸದಲ್ಲಿ ಕೆಲ ಕ್ಷಣಗಳು ಆಟದ ಮಿತಿ ದಾಟಿ ರಾಜಕೀಯ ಮತ್ತು ರಾಜತಾಂತ್ರಿಕ ಸಂಘರ್ಷಗಳ ಪ್ರತೀಕವಾಗುತ್ತವೆ. ಇಂದಿನ T20 ವಿಶ್ವಕಪ್ ಕೂಡ ಅಂತಹದ್ದೇ ಒಂದು ಮಹತ್ವದ ತಿರುವಿನ ಅಂಚಿನಲ್ಲಿ ನಿಂತಿದೆ. ಒಂದು ಲೀಗ್ ತಂಡದ ನಿರ್ಧಾರವಾಗಿ ಆರಂಭವಾದ ವಿವಾದ ಇದೀಗ ಪೂರ್ಣ ರಾಷ್ಟ್ರಗಳ ನಡುವಿನ ಕ್ರೀಡಾ ಸಂಘರ್ಷವಾಗಿ ರೂಪುಗೊಂಡಿದೆ. ಭಾರತದಲ್ಲಿ ನಡೆಯಲಿರುವ T20 ವಿಶ್ವಕಪ್ ಮೇಲೆ ಅನಿಶ್ಚಿತತೆಯ ನೆರಳು ಬೀಳುತ್ತಿದ್ದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತೆ ರಾಜಕೀಯದ ಕೈಗೊಂಬೆಯಾಗುತ್ತಿರುವ ದೃಶ್ಯ ಸ್ಪಷ್ಟವಾಗಿ ಕಾಣ್ತಿದೆ. ಒಬ್ಬ ಆಟಗಾರನನ್ನು IPL ತಂಡದಿಂದ ಬಿಡುಗಡೆ ಮಾಡಿದ ನಿರ್ಧಾರ ಕೇವಲ ತಂಡದ ಆಯ್ಕೆಯ ವಿಷಯವಾಗಿರಲಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ. ಅದೇ ನಿರ್ಧಾರ ಬಾಂಗ್ಲಾದೇಶವನ್ನು ತೀವ್ರ ಪ್ರತಿಕ್ರಿಯೆಗೆ ತಳ್ಳಿತು. ಭಾರತಕ್ಕೆ T20 ವಿಶ್ವಕಪ್ ಆಡಲು ತೆರಳುವುದಿಲ್ಲ ಎಂಬ ಕಠಿಣ ಘೋಷಣೆಗೆ ಕಾರಣವಾಗಿದೆ. ಈ ಬೆಳವಣಿಗೆ ಕ್ರೀಡೆ ಮತ್ತು ರಾಜಕೀಯದ ನಡುವಿನ ಸೂಕ್ಷ್ಮ ಗಡಿಯನ್ನು ಮೀರಿದೆ. ಪರಿಣಾಮವಾಗಿ ಕ್ರಿಕೆಟ್ ಕ್ರೀಡೆಯ ಭವಿಷ್ಯ, ಟೂರ್ನಿಯ ಸ್ಥಿರತೆ ಮತ್ತು ರಾಷ್ಟ್ರಗಳ ನಡುವಿನ ನಂಬಿಕೆಯೇ ಪ್ರಶ್ನಾರ್ಥಕವಾಗಿರುವ ಹಂತಕ್ಕೆ ಪರಿಸ್ಥಿತಿ ತಲುಪಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತೊಮ್ಮೆ ರಾಜಕೀಯ ಸಂಘರ್ಷದ ಮಧ್ಯೆ ಸಿಲುಕಿದೆ. ಈ ಬಾರಿ ವಿವಾದದ ಕೇಂದ್ರ ಬಿಂದುವಿನಲ್ಲಿ ಭಾರತ, ಬಾಂಗ್ಲಾದೇಶ, IPL ಮತ್ತು T20 ವಿಶ್ವಕಪ್ ಇದ್ದಾರೆ. ಕ್ರಿಕೆಟ್ ಕ್ರೀಡೆಯನ್ನು ಕ್ರೀಡಾ ಸ್ಫೂರ್ತಿಯಿಂದ ದೂರ ಸರಿಸುವಂತಹ ಬೆಳವಣಿಗೆಗಳು ನಡೆಯುತ್ತಿದ್ದು, ಒಂದೇ ನಿರ್ಧಾರ ಇಡೀ ಟೂರ್ನಿಯ ಸ್ಥಿರತೆಯನ್ನೇ ಕದಡುವ ಹಂತಕ್ಕೆ ತಲುಪಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಬಾಂಗ್ಲಾದೇಶದ ವೇಗಿ ಮುಸ್ತಫಿಜುರ್ ರೆಹಮಾನ್ ಅವರನ್ನು ಬಿಡುಗಡೆ ಮಾಡಿದ ಘಟನೆ ಕೇವಲ IPL ವಿವಾದವಾಗಿರದೆ ಎರಡು ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಮತ್ತು ಕ್ರೀಡಾ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಹಲವು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಆಟಗಾರರಿಗೆ IPLನಲ್ಲಿ ಅವಕಾಶ ನೀಡಬಾರದು ಎಂಬ ಒತ್ತಡ BCCI ಮೇಲೆ ಹೆಚ್ಚಾಯಿತು. ಈ ಒತ್ತಡದ ಪರಿಣಾಮವಾಗಿ BCCI ಸೂಚನೆಯಂತೆ KKR ತಂಡ ಮುಸ್ತಫಿಜುರ್ ಅವರನ್ನು ಬಿಡುಗಡೆ ಮಾಡಿತು ಎನ್ನಲಾಗ್ತಿದೆ. ಬಾಲಿವುಡ್ ನಟ ಶಾರುಖ್ ಖಾನ್ ಮಾಲೀಕತ್ವದ ತಂಡವಾದ KKRಗೆ ಕೂಡ ಬೆದರಿಕೆಗಳು ಬಂದಿದ್ದವು ಎಂಬ ಮಾಹಿತಿ ಹೊರಬಿದ್ದಿತ್ತು. ಈ ಬೆಳವಣಿಗೆಗಳನ್ನು ಬಾಂಗ್ಲಾದೇಶವು ಕ್ರೀಡಾತ್ಮಕ ನಿರ್ಧಾರವೆಂದು ಒಪ್ಪಿಕೊಳ್ಳದೆ ರಾಷ್ಟ್ರದ ಘನತೆಗೆ ಧಕ್ಕೆಯಾದ ಘಟನೆ ಎಂದು ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಿರುವ ಬಾಂಗ್ಲಾದೇಶದ ಕ್ರೀಡಾ ಸಲಹೆಗಾರ ಆಸಿಫ್ ನಜ್ರುಲ್ BCCI ತೀವ್ರವಾದಿ ಶಕ್ತಿಗಳಿಗೆ ಶರಣಾಗಿದೆ ಎಂದು ಆರೋಪಿಸಿದ್ದಾರೆ. ಮುಸ್ತಫಿಜುರ್ ರೆಹಮಾನ್ ಅವರನ್ನು ಬಿಡುಗಡೆ ಮಾಡುವಂತೆ KKRಗೆ ಸೂಚಿಸಿದ ನಿರ್ಧಾರವನ್ನು ಅವರು ಬಾಂಗ್ಲಾದೇಶದ ಕ್ರಿಕೆಟಿಗರಿಗೆ ಮಾಡಿದ ಅವಮಾನ ಎಂದು ಕರೆದಿದ್ದಾರೆ. ಬಾಂಗ್ಲಾದೇಶದ ಆಟಗಾರರ ಸುರಕ್ಷತೆ ಭಾರತದಲ್ಲಿ ಖಚಿತವಾಗಿಲ್ಲ ಎಂಬ ಆತಂಕವನ್ನ ಮುಂದಿಟ್ಟು ಭಾರತದಲ್ಲಿ ನಡೆಯಲಿರುವ T20 ವಿಶ್ವಕಪ್ ಪಂದ್ಯಗಳನ್ನು ಆಡಬಾರದೆಂಬ ನಿರ್ಧಾರಕ್ಕೆ ಬಾಂಗ್ಲಾ ಸರ್ಕಾರ ಬಂದಿದೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅಧಿಕೃತವಾಗಿ T20 ವಿಶ್ವಕಪ್ಗಾಗಿ ತನ್ನ ತಂಡವನ್ನು ಭಾರತಕ್ಕೆ ಕಳುಹಿಸುವುದಿಲ್ಲ ಎಂದು ಘೋಷಿಸಿದೆ. ಭಾರತದಲ್ಲಿ ಆಡಬೇಕಿದ್ದ 4 ಲೀಗ್ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರಿಸುವಂತೆ ICCಗೆ ಮನವಿ ಮಾಡಲಾಗಿದೆ. ವೆಸ್ಟ್ ಇಂಡೀಸ್, ಇಟಲಿ ಮತ್ತು ಇಂಗ್ಲೆಂಡ್ ವಿರುದ್ಧ ಕೋಲ್ಕತಾದಲ್ಲಿ ನಡೆಯಬೇಕಿದ್ದ ಪಂದ್ಯಗಳು ಹಾಗೂ ಮುಂಬೈನಲ್ಲಿ ನಡೆಯಬೇಕಿದ್ದ ನೇಪಾಳ ವಿರುದ್ಧದ ಪಂದ್ಯಗಳನ್ನು ಭಾರತ
ಭಾರತ ಹೊರತುಪಡಿಸಿ ಬೇರೆ ಸ್ಥಳದಲ್ಲಿ ನಡೆಸಬೇಕೆಂಬುದು ಬಾಂಗ್ಲಾದೇಶದ ಬೇಡಿಕೆಯಾಗಿದೆ. ಈಗ ಈ ವಿಷಯದ ಅಂತಿಮ ನಿರ್ಧಾರ ಐಸಿಸಿ ಕೈಯಲ್ಲಿದ್ದು ವಿಶ್ವಕಪ್ ವೇಳಾಪಟ್ಟಿಯ ಮೇಲೆಯೇ ಅನುಮಾನ ಮೂಡಿದೆ. ಇದಕ್ಕೆ ಮತ್ತೊಂದು ತೀವ್ರ ತಿರುವು ಸಿಕ್ಕಿದ್ದು ಬಾಂಗ್ಲಾದೇಶ ಸರ್ಕಾರ ಐಪಿಎಲ್ ಪ್ರಸಾರ ಮತ್ತು ಪ್ರಚಾರದ ಮೇಲೆ ಅನಿರ್ದಿಷ್ಟಾವಧಿ ನಿಷೇಧ ಹೇರಿರುವುದರಿಂದ ಐಪಿಎಲ್ಗೆ ಸಂಬಂಧಿಸಿದ ಯಾವುದೇ ಟಿವಿ ಕಾರ್ಯಕ್ರಮಗಳು, ಜಾಹೀರಾತುಗಳು ಹಾಗೂ ಸುದ್ದಿ ವಾಹಿನಿಗಳ ವರದಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗಿದೆ. ಈ ನಿರ್ಧಾರವನ್ನು ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಐಪಿಎಲ್ ನಿರ್ಧಾರವು ಬಾಂಗ್ಲಾದೇಶದ ಜನರನ್ನು ದುಃಖಿತರು, ಆಘಾತಕ್ಕೊಳಗಾದವರು ಮತ್ತು ಕೋಪಗೊಂಡವರನ್ನಾಗಿ ಮಾಡಿದೆ ಎಂದು ಸರ್ಕಾರಿ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಇದರ ನಡುವೆ ಮುಸ್ತಫಿಜುರ್ ರೆಹಮಾನ್ ಅವರಿಗೆ ಬಿಸಿಬಿ ನೀಡಿದ್ದ ನಿರಾಕ್ಷೇಪಣಾ ಪತ್ರವನ್ನು ಹಿಂದಕ್ಕೆ ಪಡೆಯಲಾಗಿದೆ. ಐಪಿಎಲ್ನಲ್ಲಿ ಆಡಲು ಅವಕಾಶವಿದ್ರೂ ಈಗ ಅವರನ್ನು ಭಾರತದಲ್ಲಿ ನಡೆಯುವ ಲೀಗ್ ಕ್ರಿಕೆಟ್ನಿಂದ ಸಂಪೂರ್ಣವಾಗಿ ದೂರವಿಡಲಾಗಿದೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮುಸ್ತಫಿಜುರ್ ತಾನು ತಂಡದಿಂದ ಬಿಡುಗಡೆಗೊಂಡ ಬಳಿಕ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿರುವುದು ಅವರ ಅಸಹಾಯಕ ಸ್ಥಿತಿಯನ್ನ ತೋರಿಸುತ್ತದೆ. ಒಬ್ಬ ಆಟಗಾರ ರಾಜಕೀಯ ಸಂಘರ್ಷದ ನಡುವೆ ಸಿಲುಕಿಕೊಂಡಿರುವುದು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ದುರ್ಬಲತೆಯನ್ನ ಬಹಿರಂಗಪಡಿಸಿದೆ. ಈ ಘಟನೆಯ ಪರಿಣಾಮವಾಗಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಮುಂದಿನ ತಿಂಗಳಲ್ಲಿ ನಡೆಯಬೇಕಿದ್ದ ಏಕದಿನ ಹಾಗೂ T20 ಸರಣಿಗಳ ಮೇಲೂ ಅನುಮಾನ ಮೂಡಿದೆ. ಈಗಾಗಲೇ ಭಾರತ ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಕ್ರಿಕೆಟ್ 15 ವರ್ಷಗಳಿಂದ ಸ್ಥಗಿತಗೊಂಡಿರುವ ಉದಾಹರಣೆ ಎಲ್ಲರ ಮುಂದೆ ಇದೆ. ಕ್ರಿಕೆಟ್ಗೆ ರಾಜಕೀಯ ನುಸುಳಿದಾಗ ಕ್ರೀಡೆಗೆ ಬಲಿಯಾಗುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ನಿದರ್ಶನವಾಗುವ ಸಾಧ್ಯತೆ ಕಾಣಿಸುತ್ತಿದೆ. ಐಸಿಸಿ ಟೂರ್ನಿಗಳಲ್ಲಷ್ಟೇ ಮುಖಾಮುಖಿಯಾಗುವ ಸ್ಥಿತಿ ಬಾಂಗ್ಲಾದೇಶದೊಂದಿಗೆ ಕೂಡ ಉಂಟಾಗಬಹುದು ಎಂಬ ಆತಂಕ ತಲೆದೋರಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೂ ಬಾಂಗ್ಲಾದೇಶ T20 ವಿಶ್ವಕಪ್ ತಂಡವನ್ನು ಪ್ರಕಟಿಸಿದ್ದು ಲಿಟನ್ ದಾಸ್ ಅವರನ್ನು ನಾಯಕನಾಗಿ ನೇಮಕ ಮಾಡಿದೆ. ಇದು ಬಾಂಗ್ಲಾ ತಂಡ ಟೂರ್ನಿಗೆ ಸಿದ್ಧವಿದೆ ಎನ್ನುವ ಸಂದೇಶ ನೀಡಿದ್ರು ಭಾರತದಲ್ಲಿ ಆಡಲ್ಲ ಎಂಬ ನಿರ್ಧಾರ ಕ್ರಿಕೆಟ್ ಜಗತ್ತನ್ನು ಅಚ್ಚರಿಗೊಳಿಸಿದೆ. ಒಂದು ಕಡೆ ವಿಶ್ವಕಪ್ನ ಕ್ರೀಡಾತ್ಮಕ ಸಿದ್ಧತೆಗಳು ನಡೆಯುತ್ತಿದ್ರೆ ಮತ್ತೊಂದು ಕಡೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಟೂರ್ನಿಯ ಶಾಂತತೆಗೆ ಭಂಗ ತರುತ್ತಿವೆ. ಇದೀಗ ಐಸಿಸಿಯ ಮುಂದಿರುವ ಸವಾಲು ಕೇವಲ ವೇಳಾಪಟ್ಟಿ ಬದಲಾವಣೆಯಲ್ಲ, ಟೂರ್ನಿಯ ವಿಶ್ವಾಸ ಅರ್ಹತೆಯನ್ನು ಉಳಿಸುವುದಾಗಿದೆ. ಒಂದು ಪೂರ್ಣ ಸದಸ್ಯ ರಾಷ್ಟ್ರ ಭದ್ರತಾ ಕಾರಣ ಮುಂದಿಟ್ಟು ಆತಿಥೇಯ ದೇಶಕ್ಕೆ ತೆರಳುವುದಿಲ್ಲ ಎಂದು ಹೇಳಿರುವುದು ಅಪರೂಪದ ಬೆಳವಣಿಗೆ. ಐಸಿಸಿ ಬಾಂಗ್ಲಾದೇಶದ ಮನವಿಯನ್ನ ಒಪ್ಪಿಕೊಂಡ್ರೆ ಭವಿಷ್ಯದಲ್ಲಿ ಯಾವುದೇ ದೇಶ ರಾಜಕೀಯ ಅಥವಾ ಆಂತರಿಕ ಒತ್ತಡದ ನೆಪದಲ್ಲಿ ಆತಿಥೇಯ ರಾಷ್ಟ್ರವನ್ನು ಪ್ರಶ್ನಿಸುವ ದಾರಿ ತೆರೆದುಕೊಳ್ಳಬಹುದು. ಅದನ್ನು ತಿರಸ್ಕರಿಸಿದ್ರೆ ಬಾಂಗ್ಲಾ ತಂಡದ ಗೈರಿನಿಂದ T20 ವಿಶ್ವಕಪ್ನ ಸ್ಪರ್ಧಾತ್ಮಕತೆ ಮತ್ತು ವಾಣಿಜ್ಯ ಮೌಲ್ಯಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಈ ವಿವಾದದಿಂದ ಕ್ರಿಕೆಟ್ ಆಡಳಿತ ಸಂಸ್ಥೆಗಳ ಸ್ವಾಯತ್ತತೆಯ ಪ್ರಶ್ನೆಯೂ ಎದ್ದು ಕಾಣ್ತಿದೆ. ಬಿಸಿಸಿಐ ಮೇಲೆ ದೇಶೀಯ ರಾಜಕೀಯ ಒತ್ತಡ ಕೆಲಸ ಮಾಡಿದೆ ಎಂಬ ಚರ್ಚೆ ಜೋರಾಗಿದೆ. ಅದೇ ರೀತಿ ಬಾಂಗ್ಲಾದೇಶ ಸರ್ಕಾರ ನೇರವಾಗಿ ಕ್ರಿಕೆಟ್ ಮಂಡಳಿಯ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡಿರುವುದು ಕ್ರೀಡೆ ಮತ್ತು ಸರ್ಕಾರದ ನಡುವಿನ ಗಡಿ ಮಸುಕಾಗುತ್ತಿರುವುದನ್ನು ತೋರಿಸುತ್ತದೆ. ಈ ಸ್ಥಿತಿ ಮುಂದುವರೆದ್ರೆ ಕ್ರಿಕೆಟ್ ಮಂಡಳಿಗಳ ಸ್ವತಂತ್ರ ನಿರ್ಧಾರಗಳೇ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಅಂತಿಮವಾಗಿ ಈ ಸಂಘರ್ಷದ ಮಧ್ಯೆ ನಿಂತಿರುವವರು ಆಟಗಾರರು ಮತ್ತು ಅಭಿಮಾನಿಗಳು. ರಾಜಕೀಯ ನಿರ್ಧಾರಗಳ ಬೆಲೆ ಕಟ್ಟಬೇಕಾಗಿರುವುದು ಮೈದಾನದಲ್ಲಿ ಶ್ರಮಿಸುವ ಕ್ರಿಕೆಟಿಗರು ಹಾಗೂ ಕ್ರಿಕೆಟ್ ಪ್ರೀತಿಸುವ ಜನತೆ. ಕ್ರಿಕೆಟ್ ಕ್ರೀಡೆಯಾಗಿ ಜಗತ್ತನ್ನು ಒಂದಾಗಿಸುವ ಶಕ್ತಿ ಹೊಂದಿದ್ರು ಈಗ ಅದೇ ಕ್ರಿಕೆಟ್ ರಾಷ್ಟ್ರಗಳ ನಡುವಿನ ಭಿನ್ನಾಭಿಪ್ರಾಯಗಳ ಪ್ರತಿಬಿಂಬವಾಗ್ತಿದೆ. ಈ ಸಂಕಷ್ಟದಿಂದ ಪಾಠ ಕಲಿತು ಕ್ರೀಡೆಗೆ ರಾಜಕೀಯ ಮಿತಿ ಹಾಕಲಾಗುತ್ತದೆ ಎಂಬುದೇ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಎದುರಿಸಬೇಕಾದ ಅತ್ಯಂತ ದೊಡ್ಡ ಪ್ರಶ್ನೆಯಾಗಲಿದೆ. ಒಟ್ಟಾರೆ ನೋಡಿದ್ರೆ ಒಬ್ಬ ಆಟಗಾರನ ಐಪಿಎಲ್ ಬಿಡುಗಡೆಯಿಂದ ಆರಂಭವಾದ ವಿವಾದ ಇಂದು T20 ವಿಶ್ವಕಪ್, ಐಪಿಎಲ್ ಪ್ರಸಾರ, ದ್ವಿಪಕ್ಷೀಯ ಸರಣಿಗಳು ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ರಾಜತಾಂತ್ರಿಕತೆಯನ್ನೇ ತಲ್ಲಣಗೊಳಿಸಿದೆ. ಈಗ ಎಲ್ಲರ ದೃಷ್ಟಿ ಐಸಿಸಿ ತೆಗೆದುಕೊಳ್ಳಲಿರುವ ನಿರ್ಧಾರದ ಮೇಲೆ ಇದೆ. ಕ್ರಿಕೆಟ್ ಕ್ರೀಡೆಯಾಗಿ ಉಳಿಯುತ್ತದೆಯೇ ಅಥವಾ ರಾಜಕೀಯ ಸಂಘರ್ಷಗಳ ಕೈ ಪಾವನವಾಗುತ್ತದೆಯೇ ಎಂಬ ಪ್ರಶ್ನೆಗೆ ಮುಂದಿನ ದಿನಗಳು ಉತ್ತರ ನೀಡಲಿವೆ.
ಕ್ರಿಕೆಟ್ ಮೈದಾನದಲ್ಲಿ ಆರಂಭವಾದ ಒಂದು ನಿರ್ಧಾರ ಇಂದು ರಾಷ್ಟ್ರಗಳ ನಡುವಿನ ನಂಬಿಕೆ ಮತ್ತು ಸಂಬಂಧಗಳ ಪರೀಕ್ಷೆಯಾಗಿ ಪರಿಣಮಿಸಿದೆ. ಬಾಂಗ್ಲಾದೇಶದಲ್ಲಿ ನಡೆದ ದೌರ್ಜನ್ಯಗಳ ಪ್ರತಿಧ್ವನಿ ಐಪಿಎಲ್ಗೂ T20 ವಿಶ್ವಕಪ್ಗೂ ತಲುಪಿದ್ದು ಕ್ರೀಡೆ ಮತ್ತು ರಾಜಕೀಯವನ್ನ ಬೇರ್ಪಡಿಸುವುದು ಎಷ್ಟು ಕಷ್ಟವೋ ಎಂಬುದನ್ನ ಮತ್ತೆ ನೆನಪಿಸಿದೆ. ಈಗ ಎಲ್ಲದರ ದೃಷ್ಟಿ ಐಸಿಸಿ ತೆಗೆದುಕೊಳ್ಳಲಿರುವ ತೀರ್ಮಾನದ ಮೇಲಿದ್ದು, ಅದು ಕೇವಲ ಒಂದು ಟೂರ್ನಿಯ ಬಗ್ಗೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಭವಿಷ್ಯವನ್ನೇ ನಿರ್ಧರಿಸುವ ನಿರ್ಧಾರವಾಗಲಿದೆ. ಕ್ರಿಕೆಟ್ ಮತ್ತೆ ಕ್ರೀಡೆಯಾಗಿ ಉಳಿಯುತ್ತದೆಯೇ ಅಥವಾ ರಾಜಕೀಯ ಸಂಘರ್ಷಗಳ ವೇದಿಕೆಯಾಗುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ದಿನಗಳು ನೀಡಲಿವೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ದ್ವಿತೀಯ ಬಹುಮಾನ 3,000 ರೂಪಾಯಿ. ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ದ್ವಿತೀಯ ಬಹುಮಾನ 20,000 ರೂಪಾಯಿ. ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.